ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ತರಕಾರಿ ಹುಳಿ, ಟೊಮೆಟೊ ಬೇಳೆ ಹುಳಿ ಥರ ಸೊಪ್ಪಿನ ಹುಳಿ ಸಾರು ಮಾಡ್ತಾಯಿದ್ದೀನಿ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಒಂದು ಸಣ್ಣ ಕಪ್ಪಷ್ಟು ತೊಗರಿ ಬೇಳೆನ ತಗೊಳ್ಳಿ. ಒಂದೆರಡು ಸರಿ ವಾಶ್ ಮಾಡ್ಕೊಳ್ಳಿ. ನೀರು ಹಾಕಿ ಒಂದು ದೊಡ್ಡ ಗ್ಲಾಸು. ಒಂದು ದೊಡ್ಡ ಸೈಜ್ದೊಂದು ಟೊಮೆಟೊ ಹಾಕಿ. ನೋಡಿ, ಎಳೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ಬಿಡೋಣ ಕುಕ್ಕರ್ಗೆ. ಒಂದು 1/4 ಸ್ಪೂನು ಅರಿಶಿನ ಹಾಕಿ. 1 ಸ್ಪೂನಷ್ಟು ಆಯಿಲ್ ಹಾಕಿ. ನೋಡಿ, ಸೊಪ್ಪು ಹುಳಿ ಸಾರು ಮಾಡಿದಾಗ ಎಳೆ ಸೊಪ್ಪು ಹಾಕಿದ್ರೇ ಸಾರು ಚೆನ್ನಾಗಿರುತ್ತೆ. ಒಂದು ಕಟ್ ಮಾಡಿರೋ ಈರುಳ್ಳಿನ ಹಾಕಿ. ಈಗ ಸ್ಟವ್ ಮೇಲಿಟ್ಟು ಕುದಿಸ್ಕೊಳ್ಳೋಣ. ನೋಡಿ, ಕುದೀತಾ ಇದೆ. ಈಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. 2ರಿಂದ 3 ವಿಷಲ್ ಹಾಕ್ಸ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ. ಟೊಮೆಟೊ ಒಂದು ಸಪ್ರೇಟ್ ಮಾಡ್ಕೊಳ್ಳೋಣ. ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಬೇಳೆ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಇದಕ್ಕೆ ಹಾಕ್ಕೊಬಿಡೋಣ. 1-2 ಸ್ಪೂನಷ್ಟು ಹುಣಸೆ ರಸ ಹಾಕಿ. ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಖಾರ ಪುಡಿ ಹಾಕಿ. ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. 1-2ರಿಂದ 3 ಸ್ಪೂನು ಕಾಯಿ ತುರಿ ಹಾಕಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಕುದೀತಾ ಇದೆ ಸಾರು. ಈಗ ಹುಳಿ ಸಾರು ರೆಡಿಯಾಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇಂಗು, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊಪ್ಪಿನ ಹುಳಿ ಸಾರು ರೆಡಿಯಾಗಿದೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಟೇಸ್ಟಿಯಾಗಿರೋ ಎಳೆ ಸೊಪ್ಪಿನ ಹುಳಿ ಸಾರು ರೆಡಿಯಾಗಿದೆ. ಬಿಸಿ ಅನ್ನ, ಮುದ್ದೆ, ಚಪಾತಿ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಕೋಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.